ಈ ಸಭೆಯಲ್ಲಿ ಅನೇಕ ಹಿಂದಿನ ಈ ಚುನಾವಣೆಯಲ್ಲಿ ವಿಧಾನಸಭಾ ಚುನಾವಣೆಯಲ್ಲಿ ಸ್ವಲ್ಪ ಅಂತರದಲ್ಲಿ ಸೋದಂಥ ನಮ್ಮ ಮಹಂತೇಶ್ ಕಲಾಡಿಯವರಿದ್ದಾರೆ ಬಂದಿದ್ದರು, ಅವರು ಅದರಲ್ಲಿ ಭಾಗವಹಿಸಿದರು. ಅದರ ಜೊತೆಗೆ ನಮ್ಮ ಅರವಿಂದ್ ದಳವಾಯಿ ಅವರು, ಇನ್ನುಳಿದ ಅನೇಕ ಇಲ್ಲಿ ಮಿತ್ರರು, ಅಶೋಕ್ ನಮ್ಮ ಪೂಜಾರಿ ಅವರು ಮತ್ತು ಮೃಣಾಲ್ ಹೆಬ್ಬಾಳ್ಕರ್ ಅವರು, ಇನ್ನುಳಿದ ಅನೇಕ ನಾಯಕರಲ್ಲಿ ಭಾಗವಹಿಸಿದರು. ಎಲ್ಲಕ್ಕಿಂತ ಮುಖ್ಯವಾಗಿ ಇದರಲ್ಲಿ ಭಾಗವಹಿಸಿದಂಥವರು ಲಕ್ಷ್ಮಣ್ ಸವದಿ. ಅವರಿಗೆ ಮೊದಲಿಂದಲೂ ಗೋಕಾಕ್ ಮೇಲೆ ವಿಶೇಷವಾದ ಪ್ರೀತಿ. ಯಾಕಪ್ಪ ಅಂದ್ರೆ ಈ ಒಂದು ಜಾರಕಿಹೊಳಿ ಕುಟುಂಬ, ಅದರಲ್ಲೂ ಇವತ್ತು ರಮೇಶ್ ಅವ್ರ ಜೊತೆ ಒಂದಿಷ್ಟು ಅವ್ರ ಸಂಘರ್ಷ ಇದ್ದಾರೆ, ಇಲ್ಲಂತಲ್ಲ. ಹೀಗಾಗಿ ಅವರು ಸಹಿತ ಬಂದು ಇವತ್ತು ಮಾತಾಡಿದ್ದಾರೆ, ಇಲ್ಲಿ ಜನಕ್ಕೆ ಹುರುಪು ತುಂಬೋದು ಕೆಲಸ ಮಾಡಿದ್ದಾರೆ. ಮೃಣಾಲರಿಗೆ ಮತ ನೀಡ್ರಿ ಅಂತೇಳಿ ಪ್ರತಿಯೊಬ್ಬರಿಗೆ ಕೈ ಮುಗಿಕೊಳ್ಳುವಂಥ ಪ್ರಯತ್ನ ಮಾಡಿದ್ದಾರೆ. ಇವರೆಲ್ಲರೂ ಒಂದೊಂದು ರೀತಿ ಮಾಡಿದ್ದಾರೆ. ಅದೆಲ್ಲ ಇರಲಿ. ಈ ನಡುವೆ ಈ ಸಂದರ್ಭದಲ್ಲೇ ನಮ್ಮ ಲಕ್ಷ್ಮಣ್ ಸವದಿಯವರು ಒಂದಿಷ್ಟು ಏನಪ್ಪ ಅಂತಂದ್ರೆ ಸೊಲೆಬೆಲೆಯವರನ್ನ, ಚಕ್ರವರ್ತಿ ಸೊಲೆಬೆಲೆಯವರನ್ನ ಏನಪ್ಪ ಅಂದ್ರೆ ಆರಿಸಿ ತಂದಿದ್ರೆ, ಅಂದರೆ ಇಟ್ ಮೀನ್ಸ್ ಸೊಲೆಬೆಲೆಯವರು ನಮ್ಮ ಮೋದಿಯವ್ರನ್ನ ಆರಿಸ್ತಂದ್ರೆ ಆ ಸಂದರ್ಭದಲ್ಲಿ ಅಂದರೆ 2014 ಸಂದರ್ಭದಲ್ಲೇ ಏನೇನು ಮಾತಾಡಿದ್ರು ಇವರು ಅನ್ನೋದನ್ನು ರೆಫರ್ ಮಾಡಿದ್ದಾರೆ. ಇಲ್ಲಿ ಬಡತನ ಹೋಗಲಾಡಿಸ್ತೀವಿ, ಇಲ್ಲಿಯ ಏನಪ್ಪ ಅಂತಂದ್ರೆ ಸಾಲ ತೀರಿಸ್ತೀವಿ ಬ್ಯಾಂಕಿಂದ ಎಲ್ಲ, ಜೊತೆಗೆ ಏನು ಮಾಡ್ತೀವಪ್ಪ ಅಂದ್ರೆ ಬಜೆಟ್ ದೊಡ್ಡ ಪ್ರಮಾಣದಲ್ಲಿ ಮಂಡಿಸ್ತೀವಿ, 5 ವರ್ಷದಲ್ಲೇ ಬಜೆಟ್ ಮಂಡಿಸೋದ್ರ ಜೊತೆಗೆ ಈ ರೋಡ್ಗಳನ್ನೆಲ್ಲ ಚಿನ್ನದ ರೋಡ್ಗಳನ್ನ ಮಾಡ್ತೀವಿ, ಹಾಗೆ ಎಲ್ಲ ಮಾತಾಡಿದರು ಸೊಲೆಬೆಲೆಯವರು. ಇವತ್ತು ಎಲ್ಲದ ಇದು ಎಲ್ಲ ಅನ್ನುವಂಥ ಮಾತನ್ನು ಅಂದರೆ ಸೊಲೆಬೆಲೆ ಮೂಲಕ ಮೋದಿಯವ್ರ ಸರ್ಕಾರ ಈ 10 ವರ್ಷಗಳಲ್ಲಿ ಏನು ಮಾಡ್ತಾನೋ ಟೀಕಾ ಮಾಡಿದರು. ಜೊತೆಗೆ ಇವೆಲ್ಲ ಸಾಧ್ಯ ಆಗಿಲ್ಲ, ಇದೆಲ್ಲ ಇವರಿಂದ ಇಲ್ಲಿ ಉದ್ಯೋಗ ಕೊಡೋಕ್ಕಾಗಿಲ್ಲ, ಮತ್ತೇನೂ ಆಗಿಲ್ಲ ಇಲ್ಲ ಅನ್ನುವಂಥ ಮಾತನ್ನು ನಮ್ಮ ಲಕ್ಷ್ಮಣ್ ಸವದಿಯವರು ಹೇಳಿದರು. ಇನ್ನುಳಿದವಂತೂ ಮಾತಾಡಿದ್ದಾರೆ. ಅದರಲ್ಲೂ ಸಿದ್ದರಾಮಯ್ಯನವರು ಸ್ವಲ್ಪ ಹಿಂದಿಟ್ಟಿದ್ದೀನಿ ನಾನು. ಇವಾಗ ಲೋಕಲ್ ನಾಯಕರು ಏನು ಮಾತಾಡಿದ್ರು ಅನ್ನೋಂಥದ್ದು, ಅದರಲ್ಲೂ ಈಗಾಗಲೇ ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರ ಬಗ್ಗೆ ಯಾಕೆ ಈ ಮಾತು ಮಾತಾಡ್ತಾ ಇದ್ದೀನಿ ಅಂದ್ರೆ, ಇಲ್ಲೇ ಲೋಕಲ್ದಲ್ಲಿ ಸಿಗೋರು ಯಾರಪ್ಪ ಇಲ್ಲಿ ಜನಕ್ಕಂಥದ್ದು ಸಡನ್ನಾಗಿ ಒಂದಿಷ್ಟು ಲಘುನ ಅಂತೀವಿ ನಾವು ಈ ಭಾಗದಲ್ಲೇ ಶೀಘ್ರವಾಗಿ ಭೇಟಿಯಾಗೋರು ಯಾರಪ್ಪ ಅಂದ್ರೆ ಲಕ್ಷ್ಮೀಬಾಯಿ ಹೆಬ್ಬಾಳ್ಕರ್ ಅವರು. ಇವರು ಇವತ್ತು ದಿಟ್ಟವಾಗಿ ಬಂದಿಲ್ಲಿ ಗೋಕಾಕದ ನೆಲದಲ್ಲಿ ತಮ್ಮ ಮಾತನ್ನು, ಮನದ ಮಾತನ್ನು ಮಾತಾಡಿದರು. ನೀವು ಮನೆಯ ಮಗನನ್ನು ಆರಿಸಿದ್ರೆ ನಿಮ್ಮ ಸಮಯಕ್ಕೆ ನಾವು ಬಂದು ನಿಲ್ತೀವಿ. ದೂರದ ಎಲ್ಲೋ ಬಂದಂಥ ಮನುಷ್ಯ ಓಟ್ ಹಾಕುವ ಅವಶ್ಯಕತೆ ಇಲ್ಲ. ಅದರಲ್ಲೂ ಮುಖ್ಯವಾಗಿ ಅವ್ರು ಬೀಗರು, ನಮ್ಮ ಬೆಳಗಾವಿಗೆ ಬೀಗರ ಕೆಲಸ ಏನಪ್ಪ ಅಂದ್ರೆ ಬಂದುಕೊಂಡು ಹೋಗೋದಷ್ಟೇ ಕೆಲಸ ಅಂತೇಳಿ ಬಹಳ ವ್ಯಂಗ್ಯವಾಗಿ ಅಷ್ಟು ಸ್ಪಷ್ಟವಾಗಿ ಹೇಳಿ, ಜೊತೆಗೆ ಇನ್ನೊಂದು ಮಾತನ್ನು ಹೇಳಿದರು. ಒಂದು ಕಡೆ ನಾವು ಮೊನ್ನೆ ನಿಮಗೆ ಹೇಳಿದಾಗ ಭಾಗ್ಯವಾಡಿ ನಮ್ಮ ಬಾಗಲಕೋಟೆ ಭಾಗದಲ್ಲೇ ಸಂಯುಕ್ತ ಪಾಟೀಲ್, ನೀವು ಕೇಳಿರ್ಬೋದು ಹೆಸರು, ಅವರು ನಾನು ಏನಪ್ಪ ಈ ಜೀತದಾಳಾಗುವೆ ಅನ್ನೋದು ಮಾತನ್ನು ರೆಫರ್ ಮಾಡಿದಂಗೆ, ಇಲ್ಲೇ ನಮ್ಮ ಲಕ್ಷ್ಮೀಬಾಯಿ ಹೆಬ್ಬಾಳ್ಕರ್ ಅವರು ಭಾವನಾತ್ಮಕವಾಗಿ ಜನರನ್ನು ಹೇಳೋದಿಲ್ಲ ಸಲುವಾಗಿ ನಾನು ಶರಗೊಡ್ಡಿ ಬೇಡಿಕೊಳ್ಳುವೆ, ನನ್ನ ಮಗನ ಆರಿಸಿ ತೊಗೊಂಬಳ್ರಿ, ಯಾಕಂದ್ರೆ ನಿಮ್ಮ ಮನೆಯ ಮಗ ಇವ, ನಿಮ್ಮ ಕೆಲಸ ಮಾಡ್ತಾನೆ ಅನ್ನುವಂಥ ಮಾತನ್ನು. ಮತ್ತು ಈಗಾಗಲೇ ನಿಮ್ಗೆ ಗೊತ್ತದ BJPಗರು ಯಾವ ರೀತಿಯಾಗಿ ಟಿಂಗಲ್ ಮಾಡ್ತಾಯಿದ್ದಾರೆ ಮೃಣಾಲ್ ನಮ್ಮ ಹೆಬ್ಬಾಳ್ಕರ್ ಅವರನ್ನು. ಅಂದ್ರೆ ಅವ್ರು ಏನು ಪಾಪ ಸಣ್ಣ ಹುಡುಗ, ಗೋಲಿ ಆಡೋ ಹುಡುಗ, ಚಿರುಪನೆ ಆಡೋ ಹುಡುಗ, ದಾಂಡ್ ಆಡೋ ಹುಡುಗ, ಆ ಹುಡುಗನ MP ಮಾಡಿ ಏನು ಮಾಡೋರಿದ್ರಿ, ಆ ಹುಡುಗ ಏನು ತಿಳಿತದ, ಓನ್ಯಾಗ ಆಡ್ಕೊಂಡು ಅಡ್ಡಾಡೋಂಥ ಹುಡುಗ ಅನ್ನುವಂಗೆ ಟ್ರೋಲ್ ಮಾಡ್ತಾಯಿದ್ದಾರೆ. ಸ್ವಾಭಾವಿಕವಾಗಿ ತಾಯಿಗೆ ಅದು ನೋವು ಹಾಗೆ ಆಗ್ತದೆ, ಯಾವ ತಾಯಿಗೆ ಆದರೂ. ಹೌದು, ಓನ್ಯಾಗ ಆಡುವಂಥ ಹುಡುಗ ಏನೋ ಅವನು 5-6 ವರ್ಷ ಹುಡುಗನ ಇಲ್ಲಿ ನಿಲ್ಲಬೇಕಾದ್ರೆ ನಿಮ್ಗೆ ಗೊತ್ತದ ಏಜ್ ಒಂದಿಷ್ಟು ರಿಸ್ಟ್ರಿಕ್ಷನ್ ಅದ, ಮಿನಿಮಮ್ ಈ ಏಜ್ ಆಗಿರ್ಬೇಕು ಅಂತೇಳಿ. ಒಬ್ಬ ನಾಗರಿಕ ಆಗಿದ್ದಾರೆ, ಒಬ್ಬ ಇಂಜಿನಿಯರ್ ಪದವೀಧರ ಇದ್ದಾರೆ, ಅವ್ರ ಬಗ್ಗೆ ಈ ರೀತಿಯಾಗಿ ಮಾತಾಡಿದರೆ, ಸಣ್ಣದಾಗಿ ಮಾತಾಡಿದರೆ ಸಹಜವಾಗಿ ತಾಯಿಗೆ ನೋವು ಆಗ್ತದೆ. ಅದೇನೋ ಇದ್ದರೂ ಸಹಿತ ಅವರಲ್ಲಿ ಯೋಗ್ಯತೆ ಇದೇನೋ ಇಲ್ಲೋದು ಯಾವಾಗ ಗೊತ್ತಾಗುವಂಥದ್ದು. ಈಗಂತ ನೋಡಪ್ಪ ಆ ಹುಡುಗ ಪ್ರಾಮಾಣಿಕತೆ ಹೇಳಬೇಕಾಗ್ತದೆ. ಯಾಕಂದರೆ ಈ ಒಂದು ರಾಜಕೀಯದಲ್ಲೇ ಇಲ್ಲಿವರೆಗೆ ಅಂತ ಕೆಟ್ಟ ಹೆಸರು ನಾವು ಪಡ್ಕೊಂಡಿಲ್ಲ. ಆದರೆ ಈ ಮಾತನ್ನು ನಾವು ನಮ್ಮ ಶೆಟ್ಟರವ್ರಿಗೆ ಹೇಳೋ ಸಾಧ್ಯತೆ ಇಲ್ಲ. ಇಲ್ಲ, ರಾಜಕೀಯವಾಗಿ ಸ್ವಚ್ಛ ಅದರ ಪವಿತ್ರ ಅದು. ಹಂಗೆ ಇದ್ದಿದ್ರೆ ಅಲ್ಲೇ ಅವತ್ತನ ಅವ್ರಿಗೆ ನಿಜವಾಗಿಯೂ ತೆಗೆದು ಹಾಕಿದ್ರು ಸಹಿತ BJP ಬಿಟ್ಟು ಬರಬಾರ್ದಾಗಿತ್ತು, ಕಾಂಗ್ರೆಸ್ಸಿಗೆ ಬಂದರು. ಅಂದರೆ ಕೇವಲ ಅಧಿಕಾರಕ್ಕಾಗಿ ಬಂದರು, ಕೇವಲ MLA ಆಗೋಸಲಕ್ಕೆ ಬಂದರು. ಇದು ಒಂದು ಆರೋಪನ. ಯಾಕಪ್ಪ ಅಂತಂದ್ರೆ ಒಂದು ನಂಬಿದ ಸಿದ್ಧಾಂತ. ಮೂಲತಃ ಅವ್ರ ಮನೆತನದಲ್ಲೇ ಜನಸಂಘದವರು, ಜನಸಂಘವನ್ನು ಬಿಟ್ಟು ಇಲ್ಲಿ ಬಂದರು. ಇಲ್ಲೇ ಕಡೆಗೆ ಪಾಪ ಕಾಂಗ್ರೆಸ್ಸಿಗೆ ಅವರು MLCನೂ ಮಾಡಿದರು ಸಹಿತ ಅಲ್ಲೇ ಅವರು ಇವತ್ತಿಗೂ ನೋಡ್ರಿ ಅವ್ರು ಹೋಗಲಿ ಕಡೆಗೆ ಮತ್ತೆ ಮರಳಿ BJPಗೆ ಹೋದರು. ಅಟ್ಲೀಸ್ಟ್ ಧಾರವಾಡದವ್ರು ಸೀಟ್ ಕೊಡ್ಬೇಕಾಗಿತ್ತಿಲ್ಲ ಅವ್ರಿಗೆ, ಕಡೆಗೆ ಹೋಗಲಿ ಹಾವೇರಿದವ್ರು ಕೊಡ್ಬೇಕಾಗಿತ್ತಿಲ್ಲ ಅವ್ರಿಗೆ. ಏನೂ ಸಂಬಂಧ ಇಲ್ಲದಂತೆ ಬೆಳಗಾವಿಗೆ ತಂದು ಹಾಕಿಬಿಟ್ರು BJPಗರು. ಸರಿಯೋ ತಪ್ಪು, ಅವ್ರು ಲೈಕ್ ಮಾಡ್ತಾರೆ ಡಿಸ್ಲೈಕ್ ಮಾಡ್ತಾರೆ ಗೊತ್ತಿಲ್ಲ, ಬೆಳಗಾವಿಗೆ ತಂದು ಹಾಕಿದರು. ಯಾಕಪ್ಪ ಅಂತಂದ್ರೆ ಇಲ್ಲಿ ಮಂಗಳ ನಮ್ಮ ಅಂಗಡಿಯವರು ಇದ್ದಾರೆ, ಅವ್ರಿಗೆ ಬೀಗರು ಹಾಕ್ತಾರೆ ಇವರು. ಮತ್ತು ಮಂಗಳ ಅವರ ಮನೆಯಲ್ಲಿ ನಿಂತು ಅವ್ರ ಮಗಳು ನಿಲ್ಲಬೇಕು, ಇಲ್ಲ ಸ್ವತಃ ಮಂಗಳ ಅಂಗಡಿಯವ್ರು ನಿಲ್ಲಬೇಕು. ಆದರೆ ಮಂಗಳ ಅಂಗಡಿಯವರು ಒಂದು ರೀತಿ ಗೃಹಲಕ್ಷ್ಮಿ ಇದ್ದಂಗೆ ಅಥವಾ ಗೃಹಿಣಿ ಇದ್ದಂಗೆ ಅವರು
ಅವರು ಇವತ್ತಿನ ರಾಜಕೀಯಕ್ಕೆ ಎಷ್ಟು ಮಟ್ಟಿಗೆ ಹೊಂತಾರೋ ಮಾಡ್ತಾರೋ ಗೊತ್ತಿಲ್ಲ, ಬಿಸ್ನೆಸ್ ವುಮನ್ ಇರ್ಬೋದು ಅವರು. ಆದರೆ ಎಷ್ಟರ ಮಟ್ಟಿಗೆ ಜನರ ಮನಸ್ಸನ್ನು ಗೆಲ್ಲುವಲ್ಲೇ ಬಿಸಿಲು ಅಡ್ಡಾಡಿ ಏನು ಓಟ್ ಪಡೆಯುವಂಥ ಒಂದು ಗಟ್ಟಿಗಿದ್ರೆ ಅವರಲ್ಲಿಲ್ಲ. ಇವತ್ತು ಲಕ್ಷ್ಮೀ ಹೆಬ್ಬಾಳ್ಕರ್ ಬಾಯಲ್ಲಿ ನಾವು ಕಾಣ್ತೀವಲ್ಲ, ಅದು ಕಡಿಮೆ ಅಂತ ಹೇಳ್ಬೋದಾಗಿತ್ತು. ಒಂದು ವಿಮರ್ಶಾತ್ಮಕವಾಗಿ ಹೇಳ್ತಾ ಇದ್ವಿ ನಾವಿಲ್ಲಿ. ಇಲ್ಲಿ ಯಾರು ಹೆಚ್ಚು ಯಾರು ಕಡಿಮೆ ಪ್ರಶ್ನೆ ಇಲ್ಲ. ಯಾಕಂದರೆ ರಾಜಕೀಯದಲ್ಲಿ ದಿಟ್ಟ ತರಬೇಕಾಗ್ತದೆ, ಸಡನ್ ಡಿಸಿಷನ್ ತೊಗೊಳ್ಬೇಕಾಗ್ತದೆ. ಇವತ್ತಿನ ರಾಜಕೀಯ ಪ್ರಾಮಾಣಿಕರಿರಬೇಕು, ಜನ ಸಮುದಾಯ ಸಲುವಾಗಿ ತಮ್ಮ ಜೀವನವನ್ನು ತ್ಯಾಗ ಮಾಡ್ತಾರೆ ಅಂಥ ಮಾತಿಲ್ಲ. ತಾವು ತಿಂದು ಉಂಡ ಮೇಲೆ ಕಡೆಗೆ ಉಳಿದಿದ್ದರೆ ಹಂಚುವಂಥವ್ರು ಇರಬೇಕಂತ ಒಂದು ವಿಷಯ ಹೇಳಬೇಕಾಗಿದೆ ಇವತ್ತು. ಆ ದಿಸೆಯಲ್ಲೇ ಒಂದಿಷ್ಟು ಲಕ್ಷ್ಮೀ ಹೆಬ್ಬಾಳ್ಕರ್ ಬಾಯಿಯವರು ಕೈ ಒಂದಿಷ್ಟು ಮೇಲಾಗ್ತದೆ. ಹೀಗಾಗಿ ಅನಿವಾರ್ಯವಾಗಿ ಇವ್ರು ಕೊಟ್ಟಿದ್ದಾರೆ. ಮತ್ತು ಬೇರೆ ಜೊತೆಗೆ ಯಡಿಯೂರಪ್ಪನವರು ಎಷ್ಟು ಸಾಧ್ಯ ಬೆನ್ನು ಹಚ್ಚಿದ್ದಾರೆ ನಮ್ಮ ಜಗದೀಶ್ ಶೆಟ್ಟರ್ ಅವ್ರಿಗೆ. ಬಟ್ ಇದೆಲ್ಲ ನೋಡೋಕೆ ನಾವು ಒಂದಿಲ್ಲಿ ಏನು ಮಾತಾಡೋಕೆ ಬಯಸ್ತಾ ಇದ್ದೀನಪ್ಪ ಅಂತಂದರೆ, ಇವತ್ತು ಮೃಣಾಲ್ ನಮ್ಮ ಏನು ಇವರು ಹೆಬ್ಬಾಳ್ಕರ್ ಅವರು ಇದ್ದಾರೆ, ಇವರಿದ್ದಂಥ ಸಣ್ಣ ಹುಡುಗರು, ಸಣ್ಣ ವಯಸ್ಸು, ಯುವ ಅದಾರ, ಅದೆಲ್ಲ ಒಪ್ಕೊಂಡು. ಆದರೆ MP ಆಗೋದು ಅಯೋಗ್ಯದಾರ, ಗುಂಡ ಆಡೋ ಹುಡುಗ, ಗೋಲಿ ಆಡೋ ಹುಡುಗ, ಚಿರಂಬರಿ ದಾಂಡ ಆಡೋ ಹುಡುಗ, ಹಿಂದೊಂದು ಕೊಟ್ಟು ಏನು ಮಾಡ್ತಾರೆ ಅನ್ನುವಂಗೆ ಮಾತಾಡುವಂಥವು ಏನದವಲ್ಲ ಇವು ತಪ್ಪು. ಯಾಕಪ್ಪ ಅಂದರೆ ಅವ್ರ ಕೈ ಅಧಿಕಾರ ಕೊಟ್ಟೋಕೆ ಗೊತ್ತಾಗ್ತದೆ. ಮೆಚ್ಯೂರ್ಡ್ ಆಗಿದ್ದಾರೆ, ವಯಸ್ಸಾಗಿದೆ, 30-32 ವರ್ಷ ಅಷ್ಟು ಆಗಿದವ್ರು, ಇಂಜಿನಿಯರಿಂಗ್ ಕಲಿತಾರೆ. ಮತ್ತು ಅವ್ರಿಗೆ ನೀವು ಹೆಂಗೆ ಇನ್ನೂ ಹುಡುಗಂತೀರಿ? ಗೋಲಿ ಆಡೋ ಹುಡುಗಂತ ಹೆಂಗೆ ಅಂತೀರಿ? ಚಿರಂಪನಿ ಆಡೋ ಹುಡುಗಂತ ಹೆಂಗೆ ಅಂತೀರಿ? ಇವೆಲ್ಲನೂ ಏನಪ್ಪ ಅಂದ್ರೆ ಮಾತನ್ನ ಟ್ರೋಲ್ ಮಾಡಲಿ, ಏನೋ ಮಾಡಲಿ, ಆದರೂ ಇದನ್ನೊಂದು ಹೊರಗೆ ಹೆಚ್ಚಿದಾಗ ಅವನಲ್ಲಿ ಒಂದು ವ್ಯಕ್ತಿತ್ವದ ಆ ಮೃಣಾಲರಲ್ಲೇ ಈ ಎಲ್ಲ ಹಿನ್ನೆಲೆಯಲ್ಲೇ ತಾಯಿದ್ದಂತಳು ಸರಗೊಡ್ಡಿ ಬೇಡಿದಾಳ. ಅದಕ್ಕಿಂತ ಈ ಭಾಗದ ಎರಡೂ ಭಾಗದ, ಯಾಕಂದರೆ ಎರಡೂ ಭಾಗದಲ್ಲೇ ಒಂದು ಕಡೆ ಬಾಲಚಂದ್ರ ಜಾರಕಿಹೊಳಿ ಇದ್ದಾರೆ, ಅರಭಾವಿ ಭಾಗದಲ್ಲೇ ಇಲ್ಲಿ ರಮೇಶ್ ಜಾರಕಿಹೊಳಿ ಇದ್ದಾರೆ. ಈಗಾಗಲೇ ಅವ್ರು ಪರಾಣ ತೊಟ್ಟು ಮಾತಾಡ್ತಾ ಇದ್ದಾರೆ, ನಾವು ಗೆಲ್ಲಿ ತಂದೆ ತರ್ತೀವಿ ಅಂತೇಳಿ. ಮತ್ತು ಈಗಾಗಲೇ ಇಬ್ಬರು, ಅದರಲ್ಲೂ ಬಾಲಚಂದ್ರ ಜಾರಕಿಹೊಳಿ ಆಗಿರ್ಬೋದು, ಒಂದು ರಮೇಶ್ ಅವ್ರಿಗಂತೆ ಅವರು ವೈಯಕ್ತಿಕ ಗ್ರಚಿಸೋದು ಅವ್ರ ಜೊತೆಗೆ, ಲಕ್ಷ್ಮೀ ಹೆಬ್ಬಾಳ್ಕರ್ ಬಾಯಿ ಅವ್ರ ಜೊತೆಗೆ ಅವರು ತೀವ್ರವಾಗಿ ಮಾಡಲಿ, ಅವ್ರ ಪಕ್ಷದವ್ರು ಪ್ರಚಾರ ಮಾಡಲಿ ಅಂತ ತಪ್ಪಿಲ್ಲ. ಆದರೆ ಇಲ್ಲಿ ಬಲಿಷ್ಠದ BJP ಎರಡೂ ಭಾಗದಲ್ಲೇ. ಮತ್ತು ಎರಡೂ ಭಾಗದಲ್ಲಿ ಹೇಗಪ್ಪ ಅಂತಂದ್ರೆ, ನಮ್ಮ ಈ ಒಂದು ಲಕ್ಷ್ಮೀ ಹೆಬ್ಬಾಳ್ಕರ್ ಬಾಯಿ ಅವ್ರಿಗಿಂತಲೂ ಹಿಡಿತ ಇಲ್ಲಿ ನಮ್ಮ ಏನಪ್ಪ ಅಂದ್ರೆ ರಮೇಶ್ ಅವ್ರದ್ದು ಮತ್ತು ಬಾಲಚಂದ್ರ ಅವ್ರದ್ದು ಎರಡೂ ಭಾಗದಲ್ಲಿದ್ದಾವೆ. ಹೀಗಾಗಿ ಮ್ಯಾಕ್ಸಿಮಮ್ ಹೋಟೆಲ್ ಬರುವಂಥ ಸಾಧ್ಯತೆಗಳಿದ್ದಾವೆ. ಅದಕ್ಕೆ ಈ ಭಾಗದ ಒಂದು ಡೆವಲಪ್ಮೆಂಟ್ ಭಾಳ ಇಂಪಾರ್ಟೆಂಟ್ ಇತ್ತು. ಆ ನೆಲೆಯಲ್ಲಿ ಇವತ್ತು ಗೋಕಾಕದ ಈ ಒಂದು ಏನು ಇವತ್ತು ಸಭೆ ಆಗಿ ಹೋಗ್ಯದ ನಿನ್ನೆ, ಅದು ಭಾಳ ಇಲ್ಲೇ ಏನಪ್ಪ ಅಂದ್ರೆ ನೆನಪಿಡಬೇಕಾದಂಥ ವಿಷಯ. ಯಾಕಂದರೆ ಇಲ್ಲೇ ಈ ಎರಡೂ ಭಾಗದಲ್ಲೇ ಮ್ಯಾಕ್ಸಿಮಮ್ ಮತಗಳನ್ನು ಪಡ್ಕೊಳ್ಳುವಂಥವ್ರು ನಮ್ಮ ಯಾರಪ್ಪ ಅಂದ್ರೆ ನಮ್ಮ ಜಾರಕಿಹೊಳಿ ಅವರ ಆ ಒಂದು ಹೆಸರಿನ ಸಹಕಾರದಿಂದ ನಮ್ಮ ಮಾಜಿ ಮುಖ್ಯಮಂತ್ರಿ ಆದಂಥ ನಮ್ಮ ಶೆಟ್ಟರ್ ಅವರು ಅನ್ನೋದ್ರಲ್ಲಿ ಎರಡು ಮಾತೇ ಇಲ್ಲ. ಅದನ್ನು ಇಲ್ಲಿ ಬ್ರೇಕ್ ಮಾಡಬೇಕಾಗಿದೆ, ಎಷ್ಟು ಸಾಧ್ಯ ಅಷ್ಟು ಕಡಿಮೆ ಮಾಡಬೇಕಾಗಿದೆ. ಅದು ಈ ಒಂದು ಫಂಕ್ಷನಿಂದ ಅಥವಾ ಇನ್ನುಳಿದ ಘಟನೆಗಳಿಂದ. ಮತ್ತು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಇವತ್ತು ಸಾಕಷ್ಟು ಎಕ್ಸ್ಪರ್ಟ್ ಆಗಿದ್ದಾರೆ ಮತ್ತು ಅನುಭವದಿಂದ ಸಾಕಷ್ಟು ಕಲಿತಾರೆ. ಈ ಭಾಗ ಎರಡನ್ನೂ ಹೆಂಗೆ ಹಿಡ್ಕೋಬೇಕು, ಯಾವ ನೆಲೆಯಲ್ಲಿ ಹಿಡ್ಕೋಬೇಕು. ಈಗಾಗಲೇ ಪಂಚಮಸಾಲಿ ಜನರಿಗೆ, ಲಿಂಗಾಯತರಿಗೆ ಅವರಿಗೆಲ್ಲ ಭೇಟಿಗಳು ನಡೆಸಿದ್ದಾರೆ, ಪ್ರತಿಯೊಂದು ಹಳ್ಳಿಗಳಿಗೂ ಹೋಗ್ತಾ ಇದ್ದಾರೆ. ಮತ್ತು ಇಲ್ಲಿ ಒಂದು ರೀತಿ ಏನಪ್ಪ ಅಂದ್ರೆ ಏನು ನಡೆದಪ್ಪ ಅಂತಂದ್ರೆ, ಇಲ್ಲಿ ಒಂದು ಕಡೆ ಅಹಿಂದದ ನೆಲೆಯಿಂದ ಬಂದಂಥ ಜಾರಕಿಹೊಳಿ ಕುಟುಂಬದವರು, ಇನ್ನೊಂದು ಕಡೆ ಒಂದು ಲಿಂಗಾಯತ ಕುಟುಂಬಗಳಿಂದ ಬಂದಂಥವ್ರು. ಇವರಲ್ಲಿ ಯಾರು ಹೆಚ್ಚು, ವಿಶೇಷವಾಗಿ ದಲಿತರು, ಹಿಂದುಳಿದವರು ಮತ್ತು ಹಿಂದುಳಿದ ಎಲ್ಲ ಬಂತು, ಕೆಳ ಜಾತಿಗಳು ಬಂದು, ಮತ್ತೇನೋ ಬಂದು, ಇವರೆಲ್ಲ ಒಂದಾದಾಗ ಓಟ್ ಹೆಚ್ಚಾಗಿ ಆಗ್ತಾವೆ. ಅದರಲ್ಲಿ ಎರಡು ಮಾತಿಲ್ಲ. ST ಹಿಂದುಳಿದವರು ಮತ್ತು ಜೊತೆಗೆ ಇನ್ನುಳಿದ ಮತ್ತು ಮುಸ್ಲಿಮ್ಸ್ ವಿಶೇಷವಾಗಿ ಇಲ್ಲೆಲ್ಲ ಈ ಒಂದು ಜಾರಕಿಹೊಳಿ ಕುಟುಂಬದ ಪರವಾಗಿ ಇರೋದ್ರಿಂದಾಗಿ ಇಲ್ಲಿ ಅವು ಹೆಚ್ಚಿನ ಮತ ಹೋಗ್ಬೋದು ಅಂತ ಒಂದೊಂದು. ಇನ್ನು ಲಿಂಗಾಯತ ಹೋಟೆಲ್ಗಳು ಎಷ್ಟರ ಮಟ್ಟಿಗೆ ಧ್ರುವೀಕರಣ ಆಗ್ತಾವ ನಮ್ಮ ಲಕ್ಷ್ಮೀಬಾಯಿ ಹೆಬ್ಬಾಳ್ಕರ್ ಅವ್ರಿಗೆ ಅನ್ನೋದು ನೋಡಬೇಕಾಗಿದೆ. ಯಾಕಂದರೆ ಹಿಂದಿನ ಎಲೆಕ್ಷನ್ಗಳಲ್ಲಿ ಕೆಲವೊಂದು ಕಡೆ ಲಿಂಗಾಯತರ ಜನರ ಹೆಚ್ಚು ಕೂಟನ ಈ ಒಂದು BJPಗೆ ಹಾಕಿದಂಥದ್ದು, ಅಂದರೆ ಇವೆರಡೂ ಕುಟುಂಬಗಳಿಗೆ ಹಾಕಿದಂಥದ್ದು ನಾವು ನೋಡ್ತಾ ಇದ್ದೀವಿ. ಹೀಗಾಗಿ ಇಲ್ಲೇ ಲಕ್ಷ್ಮೀ ಹೆಬ್ಬಾಳ್ಕರ್ ಬಾಯಿ ಅವರು ಬಹಳ ತಮ್ಮ ಶಕ್ತಿಯನ್ನು ಹಚ್ಚಬೇಕಾಗ್ಯದ ಮತ್ತು ಮ್ಯಾಕ್ಸಿಮಮ್ ಇಲ್ಲಿ ನಾವು ತೊಗೊಳ್ಬೇಕು ಅನ್ನುವಂಥ ವಿಷಯನೂ ಅದ. ಆದರೆ ಇನ್ನುಳಿದ ಕಡೆ ಬೈನಗರಾಗಿರ್ಬೋದು, ರಾಮದುರ್ಗ ಆಗಿರ್ಬೋದು, ಎಲ್ಲ ಕಡೆನೂ ಒಂದಿಷ್ಟು ಏನೋ ಮ್ಯಾಕ್ಸಿಮಮ್ ಮತ್ತು ತಮ್ಮ ಬೆಳಗಾವಿ ದಕ್ಷಿಣದಲ್ಲಿ ಇನ್ನುಳಿದ ಕಡೆ ಬೆಳಗಾವಿ ಏರಿಯಾದಲ್ಲಿ ಏನದಾವ ಅಲ್ಲಿನ ಮತ್ತು 5 ಕಡೆ ಕಾಂಗ್ರೆಸ್ಸಿನ ಏನಪ್ಪ MLAಗಳಿರೋದ್ರಿಂದಾಗೆ ಒಂದಿಷ್ಟು ಆಶೆ ಮಾಡಬೇಕಾಗಿದೆ ಮುಳಾಲರು ಆರಿಸಿ ಬರ್ಬೋದು ಅಂತೇಳಿ. ಈ ಒಂದೆಲ್ಲ ನೆಲೆಯಲ್ಲೇ ಕೊನೆಗೆ ಆ ಪೌರದಲ್ಲೇ ಕೊನೆಗೆ ಮಾತಾಡಿದ ನಮ್ಮ ಏನಪ್ಪ ಅಂತಂದ್ರೆ ನಮ್ಮ ಸಿದ್ದರಾಮಯ್ಯ ಬಗ್ಗೆ ಹೇಳೋದಪ್ಪ ಅಂತಂದ್ರೆ, ಅವರು ಸಹ ಒಂದೇ ರೀತಿಯ ಏನಪ್ಪ ಅಂದ್ರೆ ಅಟ್ಯಾಕ್ ಮಾಡುವಂಥ ನೇಚರ್ ಬೆಳೆಸ್ಕೊಂಡ್ಬಂದಿದ್ದಾರೆ. ಅದರಲ್ಲೂ ಮೋದಿಯವರು ಟಾರ್ಗೆಟ್ ಮಾಡ್ತಾ ಇದ್ದಾರೆ. ಮೋದಿಯವರು ಎಷ್ಟೆಷ್ಟು ನಮಗೆ ಕೊಟ್ಟಿದ್ದಾರಪ್ಪ ಆಶ್ವಾಸನೆ, ಎಲ್ಲಿದಾವು ಇವರು 2 ಕೋಟಿ ಉದ್ಯೋಗ ಪ್ರತಿ ವರ್ಷ, 15 ಲಕ್ಷ ರೂಪಾಯಿ ಎಷ್ಟು ಜನಕ್ಕೆ ಬಂದು, ಎಲ್ಲಿ ಮುಂದುವರೆದ್ರು, ಎಷ್ಟು ಇಲ್ಲಿವರೆಗಿನ ಒಂದು ಯೋಜನೆಗಳು ಪೂರ್ಣವಾಗಿ ಸಫಲ ಆಗಿದ್ದಾವೆ, ಎಲ್ಲಿದಾವೆ ಸ್ಮಾರ್ಟ್ ಸಿಟಿ ಅಂತ ಅವರು ಕೇಳುವಂಥ ಪ್ರಯತ್ನವನ್ನು ನಿರಂತರವಾಗಿ ಮಾಡಿದರು. ಮತ್ತು ಜೊತೆಗೆ ಇನ್ನೊಂದು ಮಾತನ್ನು ಹೇಳಿದರು, ಇಲ್ಲಿಯೂ ಸಹಜವಾಗಿ ಬಾಗಲಕೋಟೆ ಏರಿಯಾದಲ್ಲಿ ಹೇಳಿದಂಥ ಮಾತದು, ನಾನೇ ನಿಂತಿದ್ದೆ ನನಗೆ ಓಟ್ ಹಾಕಿ ಅನ್ನುವಂಥ ಮಾತು. ಇಲ್ಲಿ ಮೃಣಾಲ್ ಸುಳ್ಳ, ನೀವು ಓಟ್ ಹಾಕಿ ನನಗೆ ಹಾಕಿದಂಗೆ. ಯಾವ ರೀತಿ ಮೋದಿಯವ್ರು ಪ್ರಚಾರ ಮಾಡ್ತಾ ಇದ್ದಾರಲ್ಲ ಎಲ್ಲ ಕಡೆ ಹೋದಲ್ಲೆಲ್ಲ
ಏನು ನೀವು ಅಲ್ಲಿ ಅಭ್ಯರ್ಥಿ ನೋಡಿ ಹಾಕಬೇಡ್ರಿ, ನನ್ನ ನೋಡಿ ಹಾಕ್ರಿ, ನಾನು ನಿಂತಿದ್ದೀನಿ ಅಂತ ತಿಳ್ಕೊಳ್ರಿ ಅಂತ. ಅದ ಮಾತನ್ನು ಇಲ್ಲೇ ಇವ್ರು ಹೇಳ್ತಾ ಇದ್ದಾರೆ, ಈ ಡೈಲಾಗ್ ಹೊಡಿತಾ ಇದ್ದಾರೆ ಸಿದ್ದರಾಮಯ್ಯನವರು. ಅದೇನೋ ಹೊಡಿಲಿ, ಅವರು ಏನಪ್ಪ ಅಂದ್ರೆ ಈ ಒಂದು ಗ್ಯಾರಂಟಿಗಳನ್ನು ಹೆಚ್ಚು ಒಂದು ಏನಪ್ಪ ಅಂದ್ರೆ ಪ್ರಸ್ತುತಪಡಿಸ್ತಾ ಇದ್ದಾರೆ. ಗ್ಯಾರಂಟಿ ನಾವು ಕೊಟ್ಟಿದ್ದೀವಿ ಅಂತೇಳಿ ಅದನ್ನು ಇವರು ಅಟ್ಯಾಕ್ ಮಾಡ್ತಾ ಇದ್ದಾರೆ.